ಜೈ ವಾಸವಿ. ಎಲ್ಲರಿಗೂ ನಮಸ್ಕಾರ. AVLGI ಶಿವಮೊಗ್ಗ ವಿಂಗ್ ವತಿಯಿಂದ ವಾಸವಿ ಜಯಂತಿಯ ಪ್ರಯುಕ್ತ 48 ದಿನದ ಒಂದು ಮಂಡಳದ ವಾಸವಿ ಸಂಕ್ಷಿಪ್ತ ಪಾರಾಯಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. AVLGI ಶಿವಮೊಗ್ಗ ವಿಂಗಿನ ನಿರ್ದೇಶಕರು ಹಾಗೂ ಶ್ರೀ ಆರ್ಯವೈಶ್ಯ ಭಜನಾ ಮಂಡಳಿಯ ಗುರುಗಳಾದ ಶ್ರೀಮತಿ ಲಕ್ಷ್ಮೀ ಮಹೇಶ್ ರವರ ಧ್ವನಿಯಲ್ಲಿ ವಾಸವಿ ಸಂಕ್ಷಿಪ್ತ ಪಾರಾಯಣವನ್ನು ಕೇಳಿ ದೇವರ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ವಾಸವಾಂಬೆ ನಮಸ್ತುಭ್ಯಂ ಕನ್ಯಕಾ ಪರಮೇಶ್ವರಿ, ಆಯುರಾರೋಗ್ಯಂ ಐಶ್ವರ್ಯಂ ದೇಹಿ ಮೇ ಜಗದೀಶ್ವರಿ. ಶ್ರೀ ಕನ್ಯಕಾ ಪರಮೇಶ್ವರಿಯು ಆರ್ಯವೈಶ್ಯರ ಕುಲದೇವತೆ, ಅಧಿದೇವತೆ, ಇಷ್ಟದೇವತೆ. ಪಾರ್ವತಿ ದೇವಿಯೇ ವೈಶ್ಯಕುಲದಲ್ಲಿ ಜನಿಸಿ ವೈಶ್ಯಕುಲವನ್ನು ಉದ್ಧರಿಸಿದ್ದಾಳೆ. ವಾಸವ ಭಾರ್ಯ ವಾಸವಿ ಎಂದರೆ ಮಹಾಲಕ್ಷ್ಮಿಯ ಅವತಾರವೇ ಎಂದು ನಂಬುತ್ತಾರೆ. ಆದರೂ ವಾಸವಿಯು ಆದಿಶಕ್ತಿಯ ಅಪರಾವತಾರವೆಂಬುದೇ ಬಹುತೇಕ ಜನರ ದೃಢವಾದ ನಂಬಿಕೆ. ತನ್ನ ಆತ್ಮಶಕ್ತಿ, ತ್ಯಾಗ, ಬಲಿದಾನಗಳಿಂದ ಮನುಷ್ಯತ್ವದಿಂದ ದೈವತ್ವಕ್ಕೇರಿದ ಕನ್ಯಕಾ ಪರಮೇಶ್ವರಿಯಾಗಿ ಎಲ್ಲರಿಂದಲೂ ಆರಾಧಿಸಲ್ಪಡುತ್ತಿರುವ ವಾಸವಿಯ ಜೀವನವೇ ಒಂದು ಯಶೋಗಾಥೆ. ಪೌರಾಣಿಕ ಬೆಸುಗೆ ಇದ್ದರೂ ಚಾರಿತ್ರಿಕ ಅಂಶಗಳ ಹಿನ್ನೆಲೆಯಲ್ಲಿ ಆಂಧ್ರ ಪ್ರದೇಶದ ರಾಜಮಂತ್ರಿಯ ಚಾಲುಕ್ಯ ರಾಜನಾದ ವಿಷ್ಣುವರ್ಧನನ ಆಳ್ವಿಕೆಯ ಸಮಯದಲ್ಲಿ ವೈಶ್ಯಕುಲದ ಕುಸುಮಶ್ರೇಷ್ಠಿಯು ವಿಷ್ಣುವರ್ಧನನ ಸಾಮಂತರಾಜನಾಗಿದ್ದನು. ಪೆನಗೊಂಡೆ ಪಟ್ಟಣವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಮಾಂಡಲಿಕನಾದ ಕುಸುಮಶ್ರೇಷ್ಠಿಯು ರಾಜ್ಯವನ್ನು ಆಳುತ್ತಿದ್ದನು. ಧರ್ಮ ಪಾರಾಯಣನು, ಪ್ರಜಾಹಿತ ರಕ್ಷಕನು, ಪ್ರಜಾವತ್ಸಲನೂ ಆದ ಕುಸುಮಶ್ರೇಷ್ಠಿಯ ಆಳ್ವಿಕೆಯಲ್ಲಿ ರಾಜ್ಯವು ಶಾಂತಿ ಸಮೃದ್ಧಿಗಳಿಂದ ಕೂಡಿತ್ತು. ಜನರು ನೆಮ್ಮದಿಯಿಂದ ಇದ್ದರು. ಕುಸುಮಶ್ರೇಷ್ಠಿ ದಂಪತಿಗಳಿಗೆ ಮಕ್ಕಳಿಲ್ಲವೆಂಬ ಕೊರಗು ನಿರಂತರವಾಗಿ ಬಾಧಿಸುತ್ತಿತ್ತು. ಕೊನೆಗೆ ತನ್ನ ಕುಲಗುರುಗಳಾದ ಶ್ರೀ ಭಾಸ್ಕರಾಚಾರ್ಯರ ಸಲಹೆಯಂತೆ ಕುಸುಮಶ್ರೇಷ್ಠಿಯು ತನ್ನ ಪತ್ನಿ ಕುಸುಮಾಂಬೆಯ ಜೊತೆಗೂಡಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುತ್ತಾನೆ. ಯಜ್ಞದ ಫಲವಾಗಿ ಅವರಿಗೆ ಅವಳಿ ಮಕ್ಕಳಾಗುತ್ತವೆ. ವೈಶಾಖ ಶುದ್ಧ ದಶಮಿ ಶುಕ್ರವಾರ ಪುನರ್ವಸು ನಕ್ಷತ್ರದಲ್ಲಿ ಒಂದು ಗಂಡು ಮಗು ಮತ್ತು ಇನ್ನೊಂದು ಹೆಣ್ಣು ಮಗು ಜನಿಸುತ್ತವೆ. ಪೆಂಡ್ಲಿ ಕುಲ ಗೋತ್ರದಲ್ಲಿ ಜನಿಸಿದ ಈ ಮಕ್ಕಳಿಗೆ ಹೆಣ್ಣು ಮಗುವಿಗೆ ವಾಸವಿ ಎಂದು, ಗಂಡು ಮಗುವಿಗೆ ವಿರೂಪಾಕ್ಷನೆಂದು ವಿಜೃಂಭಣೆಯಿಂದ ನಾಮಕರಣ ಮಾಡುತ್ತಾರೆ. ಜೋಡಿ ನಕ್ಷತ್ರಗಳಂತೆ ಪ್ರಕಾಶಮಾನವಾಗಿದ್ದ ಈ ಮಕ್ಕಳನ್ನು ನೋಡಿ ರಾಜ ಕುಸುಮಶ್ರೇಷ್ಠಿಯು ಪೆನಗೊಂಡೆಯ ಪ್ರಜೆಗಳು ಆನಂದಭರಿತರಾಗುತ್ತಾರೆ. ವರ್ಷಗಳು ಉರುಳಿದಂತೆ ವಾಸವಿ ವಿರೂಪಾಕ್ಷರು ಸಕಲ ಗುಣ ಸಂಪನ್ನರಾಗಿ, ಯೋಗ್ಯವಂತರಾಗಿ, ವಿದ್ಯಾವಂತರಾಗಿ, ತೇಜಸ್ವಿಗಳಾಗಿ ಬೆಳೆಯುತ್ತಾರೆ. ಮಕ್ಕಳ ಈ ಶ್ರೇಯೋಭಿವೃದ್ಧಿಯನ್ನು ಕಂಡು ಕುಸುಮಶ್ರೇಷ್ಠಿ ಕುಸುಮಾಂಬೆ ದಂಪತಿಗಳು ಧನ್ಯತೆಯಿಂದ ಬೀಗುತ್ತಾರೆ. ವಾಸವಿಯಂತೂ ಸದಾಕಾಲ ಶಿವಧ್ಯಾನ, ಶಿವಪೂಜೆ, ಶಿವನಾಮ ಸಂಕೀರ್ತನೆಯಲ್ಲಿ ತೊಡಗಿರುತ್ತಾಳೆ. ತನ್ನ ತಂದೆ ತಾಯಿಯಂತೆ ಧರ್ಮ ಪಾರಾಯಣಳಾಗಿರುತ್ತಾಳೆ. ಸರ್ವಾಲಂಕಾರ ಭೂಷಿತೆಯಾಗಿ ಸಕಲ ಶಾಸ್ತ್ರ ಪ್ರವೀಣಲಾಗಿ ಕಂಗೊಳಿಸುತ್ತಿರುತ್ತಾಳೆ. ದೇವಲೋಕದ ಅಪ್ಸರೆಯಂತೆ ಅಪಾರವಾದ ಸಹಜ ಸೌಂದರ್ಯದಿಂದ ಬೆಳಗುತ್ತಿರುತ್ತಾಳೆ. ಹೀಗಿರುವಾಗ ಒಮ್ಮೆ ಮಹಾರಾಜ ವಿಷ್ಣುವರ್ಧನನು ದಂಡಯಾತ್ರೆ ಮುಗಿಸಿ ವಾಪಸ್ಸು ಹೋಗುವ ಮಾರ್ಗದಲ್ಲಿ ಪೆನಗೊಂಡೆಗೆ ಬಂದು ಊರಾಚೆಯ ಉದ್ಯಾನವನದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುತ್ತಾನೆ. ಮಹಾರಾಜ ವಿಷ್ಣುವರ್ಧನನ ಆಗಮನದ ಸುದ್ದಿಯನ್ನು ಕೇಳಿ ಕುಸುಮಶ್ರೇಷ್ಠಿಯು ಸಕಲ ರಾಜೋಚಿತವಾದ ಮರ್ಯಾದೆಯಿಂದ ತನ್ನ ಅರಮನೆಗೆ ಕರೆತಂದು ಸಕಲ ರೀತಿಯಲ್ಲೂ ಸತ್ಕರಿಸಿ ಸನ್ಮಾನಿಸುತ್ತಾನೆ. ಕುಸುಮಶ್ರೇಷ್ಠಿಯ ಆದರ ಸತ್ಕಾರಕ್ಕೆ ಮಹಾರಾಜನು ಸಂತಸ ಪಡುತ್ತಾನೆ. ಆರತಿ ಮಾಡಿದ ಹೆಂಗಳೆಯರ ಗುಂಪಿನಲ್ಲಿದ್ದ ಅಪೂರ್ವ ಸುಂದರಿಯಾದ ವಾಸವಿಯನ್ನು ನೋಡಿ ಅವನ ಮನಸ್ಸು ಚಂಚಲವಾಗುತ್ತದೆ. ಅವಳನ್ನು ವಿವಾಹ ಮಾಡಿಕೊಳ್ಳಬೇಕೆಂಬ ದುರಾಸೆ ಅವನಲ್ಲಿ ಮೂಡುತ್ತದೆ. ಹೆಂಡತಿ ಇದ್ದು, ಪ್ರಾಪ್ತವಯಸ್ಕ ಮಗನಿದ್ದು, ತನಗೆ ವಯಸ್ಸಾಗಿದ್ದರೂ ಹದಿಹರೆಯದ ಬಾಲೆ ಮುಗ್ಧೆ ವಾಸವಿಯನ್ನು ಮೋಹಿಸುತ್ತಾನೆ. ಮಂತ್ರಿಗಳು, ಕುಲಪುರೋಹಿತರು, ಮಹಾರಾಣಿಯು ಎಷ್ಟು ಬುದ್ಧಿವಾದವನ್ನು ಹೇಳಿದರೂ ಕೇಳುವುದಿಲ್ಲ. ಕಾಮಾಂಧನಾದ ರಾಜನು ವಾಸವಿಯನ್ನು ತನಗೆ ಮದುವೆ ಮಾಡಿಕೊಡಬೇಕೆಂದು ಕುಸುಮಶ್ರೇಷ್ಠಿಗೆ ದೂತರ ಮೂಲಕ ಹೇಳಿ ಕಳುಹಿಸುತ್ತಾನೆ. ವಾಸವಿಯನ್ನು ತನಗೆ ಮದುವೆ ಮಾಡಿಕೊಡಲೇಬೇಕೆಂದು ಕುಸುಮಶ್ರೇಷ್ಠಿಯನ್ನು ಆಗ್ರಹಪಡಿಸುತ್ತಾನೆ, ಹೆದರಿಸುತ್ತಾನೆ. ಮದುವೆ ಮಾಡಿಕೊಡಲು ಒಪ್ಪಿದರೆ ವಿಶೇಷ ಪುರಸ್ಕೃತರಾಗಿ ಸನ್ಮಾನದಿಂದ ರಾಜ್ಯವಾಳಿಕೊಂಡಿರಬಹುದು. ಇಲ್ಲದಿದ್ದರೆ ಯುದ್ಧ ಮಾಡಿ ಎಲ್ಲರನ್ನೂ ಸದೆಬಡಿದು ವಾಸವಿಯನ್ನು ಬಲಾತ್ಕಾರವಾಗಿ ಕೊಂಡೊಯ್ಯುತ್ತೇನೆ. ರಾಜ್ಯವನ್ನು ಕಿತ್ತುಕೊಳ್ಳುತ್ತೇನೆ, ನಿರ್ನಾಮ ಮಾಡುತ್ತೇನೆ. 1 ವಾರದ
ಕಾಲದೊಳಗೆ ಒಪ್ಪಿಗೆ ತಿಳಿಸಬೇಕು, ಇಲ್ಲದಿದ್ದರೆ ಯುದ್ಧಕ್ಕೆ ತಯಾರಾಗಬೇಕು ಎಂದು ಹೇಳಿ ಕಳುಹಿಸುತ್ತಾನೆ. ರಾಜನ ಈ ಆದೇಶವನ್ನು ಕೇಳಿ ಕುಸುಮಶ್ರೇಷ್ಠಿಯು ದುಃಖ ವಿಹ್ವಲನಾಗುತ್ತಾನೆ. ಜಾಯತೆ ವರ್ಣಸಂಕರ ಎಂಬ ಗೀತಾವಾಕ್ಯದ ನುಡಿಯಂತೆ ವರ್ಣಸಂಕರ ಮಹಾಪಾಪವೆಂದು ವರ್ಣಾಶ್ರಮ ಧರ್ಮವನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದ ಕಾಲವದು. ತನ್ನ ಕುಲಗುರುಗಳೊಂದಿಗೆ ಮತ್ತು ತನ್ನ ಕುಲದ ಹಿರಿಯರೊಂದಿಗೆ ಸಮಾಲೋಚಿಸಲು, ಅವರ ಅಭಿಪ್ರಾಯವನ್ನು ಕೇಳಲು ಸಭೆ ಕರೆಯುತ್ತಾನೆ. ಕುಲಗುರುಗಳಾದ ಭಾಸ್ಕರಾಚಾರ್ಯರು ಹಾಗೂ ವೈಶ್ಯ ಕುಲದ 714 ಗೋತ್ರಗಳ ಹಿರಿಯರು ಬಂದು ಸೇರುತ್ತಾರೆ. ಕುಸುಮಶ್ರೇಷ್ಠಿಯು ಮಹಾರಾಜನ ಧೂರ್ತತನವನ್ನು, ಅವನ ಬೆದರಿಕೆಯನ್ನು ಸಭೆಗೆ ಹೇಳುತ್ತಾನೆ. ಸಭೆಯಲ್ಲಿ ವಿಷಯವು ವಿವರವಾಗಿ ಚರ್ಚಿತವಾಗುತ್ತದೆ. ಸಭೆಯಲ್ಲಿ 2 ರೀತಿಯ ಅಭಿಪ್ರಾಯಗಳು ಮೂಡಿಬರುತ್ತದೆ. 612 ಗೋತ್ರಗಳ ದೊಡ್ಡ ಗುಂಪು ಮಹಾರಾಜನನ್ನು ಎದುರು ಹಾಕಿಕೊಳ್ಳಬಾರದೆಂದು, ಆಪತ್ತನ್ನು ತಂದುಕೊಳ್ಳಬಾರದೆಂದು ಮಹಾರಾಜನ ಇಷ್ಟದಂತೆ ವಾಸವಿಯನ್ನು ಮದುವೆ ಮಾಡಿಕೊಟ್ಟು ಅವರ ಸಂಬಂಧ ಬೆಳೆಸಿ ಅದರಿಂದ ಸಿಗುವ ಲಾಭವನ್ನು ಗಿಟ್ಟಿಸಿಕೊಳ್ಳಬೇಕೆಂದು ಕುಸುಮಶ್ರೇಷ್ಠಿಗೆ ಸಲಹೆ ನೀಡುತ್ತಾರೆ. ಆದರೆ ಮಿಕ್ಕ 102 ಗೋತ್ರಗಳ ಹಿರಿಯರು ಈ ವಾದವನ್ನು ಒಪ್ಪುವುದಿಲ್ಲ. ಮಹಾರಾಜನ ಬೆದರಿಕೆಗೆ ಬಗ್ಗಬಾರದು, ಮುಂದೆ ಬರುವ ಆಪತ್ತನ್ನು ಎದುರಿಸಬೇಕೇ ಹೊರತು ಅನ್ಯಾಯಕ್ಕೆ ಅಧರ್ಮಕ್ಕೆ ತಲೆಬಾಗಬಾರದು. ಈ ಸಂಬಂಧ ಉಚಿತವಲ್ಲ. ಕುಲಧರ್ಮ ಕೆಡುವುದು. ಮಹಾರಾಜನೇನಾದರೂ ದಾಳಿ ಮಾಡಿದರೆ, ದಂಡೆತ್ತಿ ಬಂದರೆ ಎದುರಿಸೋಣ, ಭುಜಕ್ಕೆ ಭುಜ ಕೊಟ್ಟು ಹೋರಾಡೋಣ, ಎಂತಹ ತ್ಯಾಗಕ್ಕೂ ಬೇಕಾದರೂ ಸಿದ್ಧರಾಗೋಣ. ಆದರೆ ಮಹಾರಾಜನ ಬೆದರಿಕೆಗೆ ಮಣಿಯುವುದು ಬೇಡ, ಅವನಿಗೆ ಹೆದರಿ ಹೇಡಿಗಳಂತೆ ಶರಣಾಗುವುದು ಬೇಡ. ಸಾವು ಅನಿವಾರ್ಯ ಹೇಗೋ, ಸಾಯುವುದಕ್ಕಿಂತ ಧರ್ಮ ರಕ್ಷಣೆಗಾಗಿ, ಉದಾತ್ತ ಧ್ಯೇಯಕ್ಕಾಗಿ ಮಡಿಯುವುದೇ ಲೇಸು ಎಂದು ದೃಢವಾಗಿ ಹೇಳುತ್ತಾರೆ. 2 ಗುಂಪಿನವರು ಪಟ್ಟು ಹಿಡಿದು ತಮ್ಮ ವಾದವನ್ನೇ ಎತ್ತಿ ಹಿಡಿಯುತ್ತಾರೆ. ಈ 2 ವಾದಗಳನ್ನು, ಅಭಿಪ್ರಾಯಗಳನ್ನು ಕೇಳಿದ ನಂತರ ಚಿಂತೆಗೀಡಾದ ಕುಸುಮಶ್ರೇಷ್ಠಿಯು ವಾಸವಿಯನ್ನು ಆ ಸಭೆಗೆ ಕರೆಸಿ ಅವಳ ಅಭಿಪ್ರಾಯವನ್ನು ಕೇಳುತ್ತಾನೆ. ವಾಸವಿಗೆ ವಿಷಯ ಗಹನವಾದುದೆಂಬುದು ಅರಿವಾಗುತ್ತದೆ. ವಾಸವಿಗೆ ರಾಜ ವೈಭವದ ಆಕರ್ಷಣೆ ಇರಲಿಲ್ಲ, ಅದರಿಂದ ಮೋಹಿತಳಾಗಲಿಲ್ಲ. ನಿತ್ಯ ಶಿವಾರ್ಚನೆಯಲ್ಲಿ ತೊಡಗುತ್ತಿದ್ದ ವಾಸವಿಯು ಈ ಮದುವೆಯನ್ನು ಸುತಾರಾಮ್ ಒಪ್ಪುವುದಿಲ್ಲ. ತಾನು ಶಿವನಿಗಲ್ಲದೆ ಬೇರೆಯವರಿಗೆ ಪತ್ನಿ ಆಗಲಾರೆ ಎಂದು ಉತ್ತರಿಸುತ್ತಾಳೆ. ತನ್ನಿಂದಾಗಿ ಊರು ನಾಶವಾಗುವುದನ್ನು ತಪ್ಪಿಸಲು, ಸಾಮಾನ್ಯ ಜನರ ಮಾರಣ ಹೋಮವಾಗುವುದನ್ನು ತಪ್ಪಿಸಲು ವಾಸವಿಯು ತಾನೇ ಪ್ರಾಣಾರ್ಪಣೆ ಮಾಡಲು ಸಿದ್ಧಲಾಗಿ ಯಜ್ಞಕುಂಡವನ್ನು ರಚಿಸುವಂತೆ ಹೇಳುತ್ತಾಳೆ. ಷೋಡಶಿ ಕನ್ಯೆಯಾದ ವಾಸವಿಯು ಆತ್ಮಾರ್ಪಣೆಯಂತಹ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೆ. ಅಹಿಂಸೆಯ ಪ್ರತಿಪಾದಗಳಾಗುತ್ತಾಳೆ. ವಾಸವಿಯ ಸಂಕಲ್ಪವನ್ನು ಕೇಳಿ ಕುಸುಮಶ್ರೇಷ್ಠಿಯು ನೊಂದುಕೊಳ್ಳುತ್ತಾನೆ ಹಾಗೂ ಯುದ್ಧದ ಸಾವು ನೋವು ಸಂಕಟಗಳನ್ನು ತಪ್ಪಿಸಲು, ಕುಲಧರ್ಮವನ್ನು ಪಾಲಿಸಲು ತಾನೂ ಸಹ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತೇನೆಂದು ಘೋಷಿಸುತ್ತಾನೆ. ಕುಸುಮಶ್ರೇಷ್ಠಿಯ ನಿರ್ಣಯವನ್ನು ಅನುಮೋದಿಸಿ 102 ಗೋತ್ರದ ಹಿರಿಯರು ಕೂಡ ಧರ್ಮ ಪಾಲನೆಗಾಗಿ ತಾವುಗಳೂ ಪ್ರಾಣ ತ್ಯಾಗಕ್ಕೂ ಬಲಿದಾನಕ್ಕೂ ಸಿದ್ಧ ಎಂದು ಘೋಷಿಸುತ್ತಾರೆ. ಮಿಕ್ಕ 612 ಗೋತ್ರಗಳ ವೈಶ್ಯ ಕುಲದವರು ಕುಸುಮಶ್ರೇಷ್ಠಿಯನ್ನು ದೂಷಣೆ ಮಾಡಿ, ಅವಹೇಳನ ಮಾಡಿ, ಗೇಲಿ ಮಾಡಿ, ಅವರ ನಿರ್ಧಾರವನ್ನು ಪ್ರತಿಭಟಿಸಿ ಧಿಕ್ಕರಿಸಿ ತಮ್ಮ ಪ್ರಾಣ ರಕ್ಷಣೆ ಮಾಡಿಕೊಳ್ಳುವ ದೃಷ್ಟಿಯಿಂದ ಯುದ್ಧವಾಗಬಹುದೆಂಬ ಭೀತಿಯಿಂದ ರಾಜ್ಯವನ್ನೇ ತ್ಯಜಿಸುತ್ತಾರೆ. ರಾಜ ಕುಸುಮಶ್ರೇಷ್ಠಿಯ ಆದೇಶದಂತೆ 103 ಯಜ್ಞಕುಂಡಗಳು ಸಿದ್ಧವಾಗುತ್ತವೆ. ವಾಸವಿ ಮತ್ತು ಕುಸುಮಶ್ರೇಷ್ಠಿ ದಂಪತಿಗಳು ಹಾಗೂ 102 ಗೋತ್ರಗಳ ಹಿರಿಯರು ಸಹ ಅಗ್ನಿ ಪ್ರವೇಶಕ್ಕೆ ಸಿದ್ಧರಾಗುತ್ತಾರೆ. ವಾಸವಿಯು ಅಗ್ನಿ ಪ್ರವೇಶ ಮಾಡುವಾಗ್ಗೆ ಸಹಸ್ರಕೋಟಿ ಸೂರ್ಯ ತೇಜೋ ವಿರಾಜಿತ ವಿಶ್ವರೂಪ ದರ್ಶನ ತೋರಿಸಿ ತನ್ನ ನಿಜರೂಪ ಪ್ರಕಟಿಸಿ ವೈಶ್ಯೋತ್ತಮರನ್ನುದ್ದೇಶಿಸಿ, ಗೋರಕ್ಷಣೆ, ವ್ಯವಸಾಯ, ವ್ಯಾಪಾರವನ್ನು ಧರ್ಮ ಮಾರ್ಗದಲ್ಲಿ ಮಾಡಿರಿ, ಯಥಾಶಕ್ತಿ ದಾನ ಮಾಡಿರಿ. ವಿದ್ಯಾಭ್ಯಾಸಕ್ಕಾಗಿ ಮಾಡುವ ದಾನವು ಶ್ರೇಷ್ಠವಾದದ್ದು. ಷೋಡಶ ಕರ್ಮಗಳನ್ನು ಆಚರಿಸಿರಿ, ಗೌರವಿಸಿರಿ, ಧರ್ಮ ಮಾರ್ಗದಲ್ಲಿ ನಡೆಯಿರಿ, ಎಲ್ಲ ಧರ್ಮಗಳನ್ನು ಗೌರವಿಸಿರಿ, ಜನಸೇವೆ ಮಾಡಿರಿ. ಅಹಿಂಸೆ, ತ್ಯಾಗ, ಬಲಿದಾನಗಳು ನಮ್ಮ ಮೂಲಮಂತ್ರವಾಗಿರಲೆಂದು ಸನ್ಮಾರ್ಗದ ಸಂದೇಶ ನೀಡಿ ಅಗ್ನಿ ಪ್ರವೇಶ ಮಾಡುತ್ತಾಳೆ. ವಾಸವಿಯೊಂದಿಗೆ 102 ಗೋತ್ರದ ಹಿರಿಯರೂ ಸಹ ಅಗ್ನಿ ಪ್ರವೇಶ ಮಾಡುತ್ತಾರೆ. ವಾಸವಿಯು ಅಗ್ನಿ ಪ್ರವೇಶ ಮಾಡಿದ ವಿಷಯ ಕೇಳಿದ ವಿಷ್ಣುವರ್ಧನನ ಮಹಾರಾಜನ ಶಿರವು 1000 ಹೋಳಾಗುತ್ತದೆ. ಶಾಪಗ್ರಸ್ತನಾಗಿದ್ದ ವಿಷ್ಣುವರ್ಧನನು ಆದಿಪರಾಶಕ್ತಿಯ ಅವತಾರವಾದ ವಾಸವಿಯ ಕೃಪೆಯಿಂದಾಗಿ ಶಾಪ ವಿಮೋಚನೆಗೊಂಡು ಗಂಧರ್ವನಾಗಿ ಸ್ವರ್ಗಕ್ಕೆ ತೆರಳುತ್ತಾನೆ. ಕನ್ನಿಕೆಯಾಗಿದ್ದ ವಾಸವಿಯ ಜೊತೆ ಅಗ್ನಿ ಪ್ರವೇಶ ಮಾಡಿದ 102 ದಂಪತಿಗಳೆಲ್ಲರೂ ಕೈಲಾಸವನ್ನು ಸೇರುತ್ತಾರೆ. ವಾಸವಿಯ ಸತ್ಸಂಕಲ್ಪದಿಂದ ಕುಸುಮಶ್ರೇಷ್ಠಿಯ
ಹಾಗೂ ವೈಶ್ಯಕುಲದ ಹಿರಿಯರ ದೃಢ ನಿರ್ಧಾರದಿಂದಾಗಿ ನಡೆಯಬೇಕಾಗಿದ್ದ ಯುದ್ಧದ ಮಾರಣ ಹೋಮವು ತಪ್ಪುತ್ತದೆ. ವಿಷ್ಣುವರ್ಧನನ ಮಗ ರಾಜ ರಾಜೇಂದ್ರನು ತನ್ನ ತಂದೆಯ ದುಡುಕಿನಿಂದ ಮಾಡಿದ ಅಪರಾಧವನ್ನು ಮನ್ನಿಸುವಂತೆಯೂ ನಾವೆಲ್ಲರೂ ಹಿಂದೆ ಇದ್ದಂತೆ ಪ್ರೀತಿಯಿಂದ ಬಾಳೋಣ ಎಂದು ಕೋರಿಕೊಳ್ಳುತ್ತಾನೆ. ದುಃಖ ಶಮನವಾದ ನಂತರ ಪುರಪ್ರಮುಖರು ಹಿರಿಯರೆಲ್ಲರೂ ಸೇರಿ ವಿಷ್ಣುವರ್ಧನನ ಮಗ ರಾಜ ರಾಜೇಂದ್ರನಿಗೆ ಚಕ್ರವರ್ತಿ ಪಟ್ಟ ಕಟ್ಟುತ್ತಾರೆ ಮತ್ತು ವಾಸವಿಯ ಸೋದರ ವಿರೂಪಾಕ್ಷನನ್ನು ವಾಸವಿಯ ಆಜ್ಞೆಯಂತೆ ಪೆನುಗೊಂಡೆಯ ಮಾಂಡಲೀಕನನ್ನಾಗಿ ಮಾಡುತ್ತಾರೆ. ವಿರೂಪಾಕ್ಷನು ರಾಜ ರಾಜೇಂದ್ರನು ಸೇರಿ ಪೆನಗೊಂಡೆಯಲ್ಲಿ ವಾಸವಿಗೆ ದೇವಸ್ಥಾನವನ್ನು ಕಟ್ಟಿಸಿ ಕನ್ಯಕಾ ಪರಮೇಶ್ವರಿಯ ಎಂದು ಆರಾಧಿಸುತ್ತಾರೆ. ಅದುವರೆಗೂ ನಗರೇಶ್ವರನನ್ನು ಜನಾರ್ದನ ಸ್ವಾಮಿಯನ್ನು ಆರಾಧಿಸುತ್ತಿದ್ದ ಆರ್ಯವೈಶ್ಯ ಕುಲದವರು ವಾಸವಿ ಕನ್ಯಕಾ ಪರಮೇಶ್ವರಿಯನ್ನು ತಮ್ಮ ಕುಲದೇವತೆ, ತಮ್ಮ ಕುಲದ ಅಧಿದೇವತೆ ಎಂದು ಭಕ್ತಿಯಿಂದ ಆರಾಧಿಸುತ್ತಾರೆ. ಪೆನಗೊಂಡೆಯನ್ನು ಆರ್ಯವೈಶ್ಯರ ಪುಣ್ಯಕ್ಷೇತ್ರವನ್ನಾಗಿ ಮಾಡುತ್ತಾರೆ. ಇದು ವಾಸವಿಯು ಶ್ರೀ ಕನ್ಯಕಾ ಪರಮೇಶ್ವರಿಯಾದ ಯಶೋಗಾಥೆ. ಅಹಿಂಸೆ, ತ್ಯಾಗ, ಬಲಿದಾನಗಳಿಂದ ವಾಸವಿಯು ಮನುಷ್ಯತ್ವದಿಂದ ದೈವತ್ವಕ್ಕೇರಿದವಳು. ಶ್ರೀ ವಾಸವಿ ಚರಿತ್ರೆಯನ್ನು ಓದಿದವರಿಗೂ ಕೇಳಿದವರಿಗೂ ಸದ್ಗತಿ ದೊರೆಯುತ್ತದೆ ಎಂಬುದಲ್ಲಿಗೆ ಶ್ರೀ ವಾಸವಿ ಚರಿತ್ರೆಯು ಸಮಾಪ್ತಿಯಾಗುವುದು. ಜೈ ವಾಸವಿ. ವಾಸವಿ ವಾಣಿ. ಅಹಿಂಸೆ, ತ್ಯಾಗ, ಬಲಿದಾನಗಳು ನಮ್ಮ ಮೂಲ ಮಂತ್ರಗಳಾಗಿರಲಿ. ವೃತ್ತಿಯಲ್ಲಿ ಪ್ರಾಮಾಣಿಕತೆ ಇರಲಿ. ಗಳಿಸಿದ ಹಣಕ್ಕೆ ದಾನವೇ ಶ್ರೀರಕ್ಷೆ. ಪ್ರಾಣಕ್ಕಿಂತ ಮಾನವೇ ಮಿಗಿಲಾದುದು. ಸತ್ಕಾರ್ಯಗಳು ನಮ್ಮನ್ನು ಅಪಾಯದಿಂದ ರಕ್ಷಿಸಬಲ್ಲವು. ಆತ್ಮಜ್ಞಾನವೇ ಸರ್ವಶ್ರೇಷ್ಠವಾದುದು. ಆತ್ಮ ಬಲಿದಾನಗಳ ಮೂಲಕ ವೈಶ್ಯ ಸಂಸ್ಕೃತಿಗೆ ಭದ್ರನೆಲೆ ಒದಗಿಸಿದ ಶ್ರೀ ವಾಸವಿಯ ಜೀವನ ನಮಗೆ ಆದರ್ಶವಾಗಿರಲಿ ಎಂದು ನಂಬುತ್ತೇವೆ. ಜೈ ವಾಸವಿ.